ಬಹಳ ದಿನಗಳಿಂದ ಸಿನಿಪ್ರಿಯರು ಕಾದಿದ್ದ ಟಾಕ್ಸಿಕ್ ಸಿನಿಮಾ ಕೊನೆಗೂ ಥಿಯೇಟರ್ಗೆ ಬಂದಿದೆ. ಯಶ್ ಸಿನಿಮಾ ಅನ್ನೋ ಕಾರಣಕ್ಕೆ ನಿರೀಕ್ಷೆ ಮೊದಲಿನಿಂದಲೂ ದೊಡ್ಡದಿತ್ತು. ಅದರ ಜೊತೆಗೆ ಕಿಯಾರಾ ಅಡ್ವಾಣಿ, ನಯನತಾರ ಸೇರಿದಂತೆ ದೊಡ್ಡ ತಾರಾಬಳಗ ಕೂಡ ಸಿನಿಮಾದಲ್ಲಿದೆ. ಹಾಗಾದ್ರೆ ಇಷ್ಟೊಂದು ನಿರೀಕ್ಷೆ ಇಟ್ಟುಕೊಂಡು ಹೋದವರಿಗೆ ಸಿನಿಮಾ ಹೇಗನ್ನಿಸುತ್ತದೆ ಅನ್ನೋದನ್ನ ಯಾವುದೇ ಸ್ಪಾಯ್ಲರ್ ಇಲ್ಲದೆ ನೋಡೋಣ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ಸಿನಿಮಾದ ವಾತಾವರಣದ ಬಗ್ಗೆ ಹೇಳುವುದಾದರೆ, ಟಾಕ್ಸಿಕ್ ಸಾಮಾನ್ಯ ಆಕ್ಷನ್ ಸಿನಿಮಾ ಅಲ್ಲ. ಸಿನಿಮಾದಲ್ಲಿ ಗ್ಯಾಂಗ್ಸ್ಟರ್ ಜಗತ್ತು, ಹಣ, ಸಂಬಂಧಗಳು ಮತ್ತು ಅವುಗಳಿಂದ ಉಂಟಾಗುವ ಸಂಘರ್ಷಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ. ಕಥೆಯ ಸಂಪೂರ್ಣ ವಿವರಕ್ಕೆ ಹೋಗಲ್ಲ, ಆದ್ರೆ ಒಂದು ಹಂತದ ನಂತರ ನಾಯಕನ ಜೀವನದಲ್ಲಿ ನಡೆಯುವ ಘಟನೆಗಳು ಕಥೆಯನ್ನು ಬೇರೆ ದಿಕ್ಕಿಗೆ ತೆಗೆದುಕೊಂಡು ಹೋಗುತ್ತವೆ. ಆಮೇಲೆ ಏನಾಗುತ್ತದೆ ಅನ್ನೋ ಕುತೂಹಲವೇ ಸಿನಿಮಾವನ್ನು ಮುಂದೆ ಕೊಂಡೊಯ್ಯುತ್ತದೆ. ಇನ್ನು ಯಶ್ ಬಗ್ಗೆ ಹೇಳಬೇಕಾದರೆ, ಅವರ ಎಂಟ್ರಿಯಿಂದಲೇ ಸಿನಿಮಾದ ಎನರ್ಜಿ ಬದಲಾಗುತ್ತದೆ. ಇಲ್ಲಿ ಅವರ ಪಾತ್ರವನ್ನು ಕೇವಲ ಡೈಲಾಗ್ ಮತ್ತು ಫೈಟ್ ಗಳ ಮೇಲೆ ನಿಂತಿಲ್ಲ, ಅವರ ಬಾಡಿ ಲ್ಯಾಂಗ್ವೇಜ್, ಲುಕ್, ಆತ್ಮವಿಶ್ವಾಸ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಮೂಲಕ ಪಾತ್ರವನ್ನು ಗಟ್ಟಿಯಾಗಿ ತೋರಿಸಿದ್ದಾರೆ. ಕೆಲವು ದೃಶ್ಯಗಳಲ್ಲಿ ಯಶ್ ಹೆಚ್ಚು ಮಾತನಾಡುವುದಕ್ಕಿಂತ ಸುಮ್ಮನೆ ಇರುವುದೇ ಹೆಚ್ಚು ಪರಿಣಾಮ ಬೀರುತ್ತದೆ. ಅವರ ಮುಖಭಾವ ಮತ್ತು ಸೈಲೆನ್ಸ್ ಕೂಡ ಪಾತ್ರದ ಬಗ್ಗೆ ಸಾಕಷ್ಟು ಹೇಳುತ್ತವೆ. ಅದೇ ಈ ಪಾತ್ರದ ವಿಶೇಷ. ಆಕ್ಷನ್ ಸಿನಿಮಾದ ಪ್ರಮುಖ ಪ್ಲಸ್ ಪಾಯಿಂಟ್ ಗಳಲ್ಲಿ ಒಂದು, ಫೈಟ್ ಗಳನ್ನು ಕೇವಲ ಹೊಡೆದಾಟದಂತೆ ತೋರಿಸದೆ ಅದಕ್ಕೆ ಸ್ಟೈಲ್ ಮತ್ತು ದೊಡ್ಡ ಮಟ್ಟದ ದೃಶ್ಯ ವೈಭವ ನೀಡಲು ಪ್ರಯತ್ನಿಸಲಾಗಿದೆ. ಕೆಲವು ಆಕ್ಷನ್ ಸೀಕ್ವೆನ್ಸ್ ಗಳು ಥಿಯೇಟರ್ ನ ದೊಡ್ಡ ಪರದೆಗಾಗಿ ಮಾಡಿರುವಂತೆ ಅನ್ನಿಸುತ್ತದೆ. ಇದಕ್ಕೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮತ್ತು ಸೌಂಡ್ ಡಿಸೈನ್ ಕೂಡ ಚೆನ್ನಾಗಿ ಸಾಥ್ ನೀಡಿದೆ. ಆಕ್ಷನ್ ದೃಶ್ಯಗಳ ಪರಿಣಾಮವನ್ನು ಇನ್ನಷ್ಟು ಹೆಚ್ಚಿಸುವಲ್ಲಿ ಇವುಗಳ ಪಾತ್ರ ಮಹತ್ವದ್ದು. ಇನ್ನು ವಿಜುವಲ್ ಕೂಡ ಸಿನಿಮಾದ ಪ್ರಮುಖ ಶಕ್ತಿಯಾಗಿದೆ. ಸೆಟ್ ಗಳು, ಲೈಟಿಂಗ್, ಕ್ಯಾಮರಾ ವರ್ಕ್ ಮತ್ತು ಪ್ರೊಡಕ್ಷನ್ ಡಿಸೈನ್ ಸಿನಿಮಾಗೆ ದೊಡ್ಡ ಮಟ್ಟದ ಮತ್ತು ಶ್ರೀಮಂತ ಲುಕ್ ನೀಡುತ್ತವೆ. ಹೀಗಾಗಿ ಟಾಕ್ಸಿಕ್ ಸಿನಿಮಾವನ್ನು ಮೊಬೈಲ್ ನಲ್ಲಿ ನೋಡುವುದಕ್ಕಿಂತ ಥಿಯೇಟರ್ ನಲ್ಲಿ ದೊಡ್ಡ ಪರದೆ ಮೇಲೆ ನೋಡಿದಾಗ ಅದರ ಸ್ಕೇಲ್ ಮತ್ತು ಆಕ್ಷನ್ ನ ಪರಿಣಾಮ ಇನ್ನಷ್ಟು ಚೆನ್ನಾಗಿ ಅನುಭವವಾಗಬಹುದು. ಇನ್ನು ಕಿಯಾರಾ ಅಡ್ವಾಣಿ ತಮ್ಮ ಪಾತ್ರಕ್ಕೆ ಬೇಕಾದ ಅಭಿನಯವನ್ನು ಚೆನ್ನಾಗಿ ನೀಡಿದ್ದಾರೆ. ನಯನತಾರ ಕೂಡ ತಮ್ಮ ಪಾತ್ರಕ್ಕೆ ಬೇಕಾದ ಪ್ರೆಸೆನ್ಸ್ ಅನ್ನು ಉತ್ತಮವಾಗಿ ನೀಡಿದ್ದಾರೆ. ಇಬ್ಬರ ಪಾತ್ರಗಳು ಸಿನಿಮಾದ ಕಥೆಯಲ್ಲಿ ತಮ್ಮದೇ ಆದ ಪ್ರಾಮುಖ್ಯತೆ ಹೊಂದಿವೆ. ಆದ್ರೆ ಸಿನಿಮಾ ಸಂಪೂರ್ಣವಾಗಿ ಪರ್ಫೆಕ್ಟ್ ಅಂತ ಹೇಳಲು ಸಾಧ್ಯವಿಲ್ಲ. ಸಿನಿಮಾದ ಪ್ರಮುಖ ಸಮಸ್ಯೆ ಪೇಜಿಂಗ್, ಅಂದ್ರೆ ಕತೆ ಸಾಗುವ ವೇಗ. ರನ್ ಟೈಮ್ ಜಾಸ್ತಿ ಇರುವುದರಿಂದ ಕೆಲವು ಕಡೆ ಕತೆ ನಿಧಾನವಾಗುತ್ತದೆ. ವಿಶೇಷವಾಗಿ ಆಕ್ಷನ್ ಅಥವಾ ಇಂಟೆನ್ಸ್ ಸೀಕ್ವೆನ್ಸ್ ಗಳ ನಂತರ ಬರೋ ಕೆಲವು ಭಾಗಗಳು ಸ್ವಲ್ಪ ಉದ್ದವಾಗಿವೆ ಅನ್ನಿಸಬಹುದು. ಇನ್ನೊಂದು ವಿಷಯ ಏನೆಂದರೆ, ಕೆಲವೊಮ್ಮೆ ಯಶ್ ಅವರ ಹಿಂದಿನ ಸಿನಿಮಾಗಳ ಮಾಸ್ ಇಮೇಜ್ ನೆನಪಿಗೆ ಬರಬಹುದು. ಕೆಲವು ದೃಶ್ಯಗಳಲ್ಲಿ ಪಾತ್ರಕ್ಕಿಂತ ಯಶ್ ಅವರ ಹಿಂದಿನ ಮಾಸ್ ಪಾತ್ರಗಳೇ ನೆನಪಾಗುವ ಸಾಧ್ಯತೆ ಇದೆ. ಆದರೆ ಸಿನಿಮಾ ಮುಂದುವರಿದಂತೆ ಆ ಭಾವನೆ ನಿಧಾನವಾಗಿ ಕಡಿಮೆ ಆಗುತ್ತದೆ. ಹಾಗೆ ಫ್ಯಾಮಿಲಿ ಆಡಿಯನ್ಸ್ ಗಮನದಲ್ಲಿಟ್ಟುಕೊಳ್ಳಬೇಕಾದ ಒಂದು ವಿಷಯ ಇದೆ. ಸಿನಿಮಾದಲ್ಲಿ ಅಡಲ್ಟ್ ಥೀಮ್ಸ್ ಮತ್ತು ಕೆಲವು ಮೆಚೂರ್ ಕಂಟೆಂಟ್ ಗಳಿವೆ. ಹಾಗಾಗಿ ಕುಟುಂಬದೊಂದಿಗೆ ಸಿನಿಮಾ ನೋಡಲು ಹೋಗುವವರು ಇದನ್ನು ಗಮನದಲ್ಲಿಟ್ಟುಕೊಳ್ಳುವುದು ಒಳ್ಳೆಯದು. ಹಾಗಾದ್ರೆ ಕೊನೆಗೆ ಟಾಕ್ಸಿಕ್ ಸಿನಿಮಾ ಹೇಗಿದೆ? ನಿಮಗೆ ದೊಡ್ಡ ಮಟ್ಟದ ಆಕ್ಷನ್ ಸಿನಿಮಾಗಳು, ಡಾರ್ಕ್ ಗ್ಯಾಂಗ್ಸ್ಟರ್ ಕಥೆಗಳು, ಸ್ಟೈಲಿಶ್ ಮೇಕಿಂಗ್ ಮತ್ತು ಯಶ್ ಅವರ ಸ್ಕ್ರೀನ್ ಪ್ರೆಸೆನ್ಸ್ ಇಷ್ಟವಾದರೆ ಟಾಕ್ಸಿಕ್ ಥಿಯೇಟರ್ ನಲ್ಲಿ ಒಮ್ಮೆ ಅನುಭವಿಸಬೇಕಾದ ಸಿನಿಮಾ. ಆದ್ರೆ ತುಂಬಾ ವೇಗವಾಗಿ ಸಾಗುವ ಕತೆ ಮತ್ತು ಟೈಟ್ ಸ್ಕ್ರೀನ್ ಪ್ಲೇ ಬೇಕು ಅನ್ನೋ ನಿರೀಕ್ಷೆಯಲ್ಲಿ ಹೋದರೆ ಕೆಲವು ಕಡೆ ಕತೆ ನಿಧಾನವಾಗಿದೆ ಅನ್ನಿಸಬಹುದು. ಕೊನೆಗೆ ನನ್ನ ಪ್ರಕಾರ ಟಾಕ್ಸಿಕ್ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಇಷ್ಟವಾಗುವ ಸಿನಿಮಾ ಅಲ್ಲ. ಆದ್ರೆ ಆಕ್ಷನ್ ಮತ್ತು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಇಷ್ಟಪಡುವವರಿಗೆ ಖಂಡಿತವಾಗಿಯೂ ಒಂದು ಬಾರಿ ನೋಡಬಹುದಾದ ಸಿನಿಮಾ. ನಿಮಗೆ ಟಾಕ್ಸಿಕ್ ಹೇಗನ್ನಿಸಿತು? ಯಶ್ ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು? ಸಿನಿಮಾದಲ್ಲಿ ನಿಮಗೆ ಹೆಚ್ಚು ಇಷ್ಟವಾದ ಭಾಗ ಯಾವುದು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇಂತಹ ಸರಳ ಮತ್ತು ನೇರವಾದ ಮೂವಿ ರಿವ್ಯೂಗಳು, ಸಿನಿಮಾ ಅಪ್ಡೇಟ್ಸ್ ಮತ್ತು ಇಂಟ್ರೆಸ್ಟಿಂಗ್ ಸಿನಿಮಾ ಕಂಟೆಂಟ್ ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ.